ಮೋಸ್ಟ್ಲಿ ನಿಮ್ಗೆ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಯಾರಾದರೂ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕ್ವೆಶ್ಚನ್ ಕೇಳಿರ್ಬೋದು. ಮೇ ಬಿ ಆಫೀಸ್ ಮೀಟಿಂಗಲ್ಲೇ ನಿಮ್ಮ ಬಾಸ್ ವಾಟ್ ಡು ಯು ಥಿಂಕ್ ಅಬೌಟ್ ದಿಸ್ ಸಿಚುವೇಶನ್, ಇದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಕೇಳಿರ್ಬೋದು. ಅಥವಾ ಫ್ಯಾಮಿಲಿ ಗ್ಯಾದರಿಂಗಲ್ಲೇ ಕ್ಯಾಶುವಲ್ ಆಗಿ ನಿಮ್ಮ ರಿಲೇಟಿವ್ ಕೇಳಿರ್ಬೋದು, ಮತ್ತು ಏನು ಫ್ಯೂಚರ್ ಪ್ಲಾನ್ಸ್ ಅಂತ. ಇಮ್ಯಾಜಿನ್ ದಟ್ ಎಕ್ಸಾಕ್ಟ್ ಮೂಮೆಂಟ್. ಅಲ್ಲೊಂದು ಆಕ್ವರ್ಡ್ ಪಾಸ್ ಇರುತ್ತೆ, ಬಿಕಾಸ್ ಈ ಕ್ವೆಶ್ಚನ್ನ ನೀವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಮ್ಗೆ ಅದಕ್ಕೆ ಒಳ್ಳೆ ಆನ್ಸರ್ ಇರ್ಬೋದು, ಅಥವಾ ಶೇರ್ ಮಾಡೋದಕ್ಕೆ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ಕೂಡ ಇರ್ಬೋದು. ಬಟ್ ಆ ಮೂಮೆಂಟಲ್ಲಿ ಮೆಂಟಲ್ ಕ್ಲಾರಿಟಿಗೆ ನೀವು ಆಕ್ಸೆಸ್ನ ಕಳ್ಕೊಂಡಿರ್ತೀರ. ಆ್ಯಂಡ್ ದೆನ್ ವಾಟ್ ಹ್ಯಾಪನ್ಸ್, ಆ ಸೈಲೆನ್ಸ್ನ ಫಿಲ್ ಮಾಡೋದಕ್ಕೆ ನಿಮ್ಮ ತಲೆಯಲ್ಲಿ ಆ ಮೂಮೆಂಟಲ್ಲಿ ಏನೋ ಒಂದು ಆನ್ಸರ್ ಬರುತ್ತೆ, ಅದನ್ನ ರ್ಯಾಂಡಮ್ ಆಗಿ ಹೇಳ್ಬಿಡ್ಬೋದು, ಅಥವಾ ಒಂದು ಸೇಫ್ ಆನ್ಸರ್ ಕೊಟ್ಟು ಎಸ್ಕೇಪ್ ಆಗಿಬಿಡ್ಬೋದು. ಬಟ್ ಬೇಜಾರಿನ ವಿಷಯ ಏನಂದರೆ, ಅದಾಗಿ ಸ್ವಲ್ಪ ಹೊತ್ತಲ್ಲೇ ನೀವು ಒಬ್ಬರೇ ಇರ್ತೀರಾ, ಒಬ್ಬರೇನೋ ಕೆಲಸ ಮಾಡ್ತಾ ಇದ್ದೀರಾ, ಸ್ನಾನಕ್ಕೆ ಹೋಗಿ ಅಥವಾ ಮಲ್ಗೋಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಪರ್ಫೆಕ್ಟ್ ರೆಸ್ಪಾನ್ಸ್ ಫ್ಲ್ಯಾಶ್ ಆಗ್ಬೋದು. ಸ್ಮಾರ್ಟ್, ಇಂಟೆಲಿಜೆಂಟ್ ಆನ್ಸರ್, ಫ್ಲಾಲೆಸ್ ಆರ್ಟಿಕ್ಯುಲೇಷನ್. ಇದು ನನಗೆ ಅವಾಗ ಯಾಕೆ ಫ್ಲ್ಯಾಶ್ ಆಗಿಲ್ಲ ಅಂತ ಅನ್ಸಿರ್ಬೋದು. ವೆರಿ ರಿಲೇಟಬಲ್, ರೈಟ್? ಬಿಕಾಸ್ ನನಗೂ ಈ ರೀತಿ ಕೆಲವೊಂದು ಸರಿ ಎಕ್ಸ್ಪೀರಿಯನ್ಸ್ ಆಗಿದೆ. ಬಟ್ ಇಲ್ಲಿ ಒಂದು ವಿಷಯ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ, ಇದು ಕಾನ್ಫಿಡೆನ್ಸ್ ಇಶ್ಯೂನೂ ಅಲ್ಲ, ಲ್ಯಾಕ್ ಆಫ್ ಇಂಟೆಲಿಜೆನ್ಸ್ ಅಂತಲೂ ಅಲ್ಲ, ಅಥವಾ ಬೇರೆಯವರು ನಮಗಿಂತ ನ್ಯಾಚುರಲಿ ಬೆಟರ್ ಸ್ಪೀಕರ್ಸ್ ಅಂತಲೂ ಅಲ್ಲ. ಬಟ್ ಪ್ರೆಷರಲ್ಲಿದ್ದಾಗ ನಮ್ಮ ಥಾಟ್ಸ್ ಸ್ಟ್ರಕ್ಚರ್ನ ಕಳ್ಕೊಂಡಿರುತ್ತೆ. ಹಾಗಾದಾಗ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗೋದು ನ್ಯಾಚುರಲ್. ಆದರೆ ಕೆಲವರು ಮಾತ್ರ ಹೇಗೆ ಎಂಥ ಹೈ ಪ್ರೆಷರ್ ಸಿಚುವೇಶನಲ್ಲೂ ಇಂಟೆಲಿಜೆಂಟ್ ಆಗಿ ಆನ್ಸರ್ ಮಾಡ್ತಾರಲ್ಲ, ಬಿಕಾಸ್ ಅವರು ಅವರ ಬ್ರೈನ್ಗೆ ಅವರ ಥಾಟ್ಸ್ನ ಕ್ವಿಕ್ಲಿ ಆರ್ಗನೈಸ್ ಮಾಡೋದನ್ನು ಟ್ರೈನ್ ಮಾಡಿರ್ತಾರೆ. ಆ್ಯಂಡ್ ದಿಸ್ ಇಸ್ ವಾಟ್ ಐ ವುಡ್ ಲೈಕ್ ಟು ಕಾಲ್ ಆಸ್ ರೆಸ್ಪಾನ್ಸ್ ಫ್ರೇಮ್ವರ್ಕ್. ಇದನ್ನು ನೀವು ಒಂದ್ಸರಿ ಕಲಿತ್ರೆ ಸ್ಪಾಂಟೇನಿಯಸ್ ಆರ್ಟಿಕ್ಯುಲೇಷನ್ ಈಸಿ ಆಗೋಗುತ್ತೆ. ಸೊ ಇವತ್ತಿನ ವಿಡಿಯೋಲಿ ನಾನು ನಿಮ್ಗೊಂದು ಸಿಂಪಲ್ ಫ್ರೇಮ್ವರ್ಕ್ನ ಹೇಳ್ಕೊಡ್ತಾ ಇದ್ದೀನಿ. ದಿಸ್ ಕ್ಯಾನ್ ಕಂಪ್ಲೀಟ್ಲಿ ಚೇಂಜ್ ಹೌ ಕ್ಲಿಯರ್ಲಿ ಯು ಸ್ಪೀಕ್ ವೆನ್ ಕಾಟ್ ಆಫ್ ಗಾರ್ಡ್. ಆ್ಯಂಡ್ ಈ ಫ್ರೇಮ್ವರ್ಕ್ನ ಹೆಸರು ಪೇಸ್. ಆ್ಯಂಡ್ ಟ್ರಸ್ಟ್ ಮೀ, ಒಂದ್ಸರಿ ಇದು ನಿಮ್ಮ ಕಾಗ್ನಿಟಿವ್ ರಿಫ್ಲೆಕ್ಸ್ ಆಗೋದ್ರೆ ನಿಮ್ಮ ಕಮ್ಯುನಿಕೇಷನ್ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇದನ್ನು ನೀವು ಎವ್ರಿ ಡೇ ಹೇಗೆ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟೀಸ್ ಮಾಡಬಹುದು ಅನ್ನೋದನ್ನು ವಿಡಿಯೋ ಎಂಡಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೌ ಲೆಟ್ಸ್ ಅನ್ವೀಲ್ ಪೇಸ್. ಪೇಸಲ್ಲಿ ಫಸ್ಟ್ ಲೆಟರ್ ಪಿ ಸ್ಟ್ಯಾಂಡ್ಸ್ ಫಾರ್ ಪಾಸ್. ತುಂಬ ಜನ ಇದನ್ನೇ ಮಿಸ್ ಮಾಡೋದು. ದ ಮೂಮೆಂಟ್ ಅವ್ರಿಗೆ ಯಾರಾದರೂ ಕ್ವೆಶ್ಚನ್ ಕೇಳಿದ ತಕ್ಷಣ ಆ ಸೈಲೆನ್ಸ್ ಆಕ್ವರ್ಡ್ ಅಂತ ಫೀಲ್ ಆಗಿ ಇಮ್ಮಿಡಿಯೇಟ್ ಆಗಿ ಅವ್ರ ತಲೆಗೆ ಏನು ಬರುತ್ತೋ ಆ ರ್ಯಾಂಡಮ್ ಆನ್ಸರ್ ಮಾಡಿಬಿಡೋದು. ಬಿಗ್ ಮಿಸ್ಟೇಕ್. ದ ಮೂಮೆಂಟ್ ಪ್ಯಾನಿಕ್ ಎಂಟರ್ ಆಗಿದ ತಕ್ಷಣ ನಿಮ್ಮ ಬ್ರೈನ್ ರಿಯಾಕ್ಷನ್ ಮೋಡ್ಗೆ ಶಿಫ್ಟ್ ಆಗುತ್ತೆ. ಆ್ಯಂಡ್ ಆ ರಿಯಾಕ್ಷನ್ ಮೋಡಿಂದ ನಿಮ್ಮ ವರ್ಬಲ್ ಪ್ರೆಸಿಷನ್ ಡಿಸ್ಟ್ರಾಯ್ ಆಗುತ್ತೆ. ಸೊ ದ ಫಸ್ಟ್ ಸ್ಟೆಪ್ ಈಸ್ ಪಾಸ್. 2 seconds ಆದರೂ ಪರವಾಗಿಲ್ಲ, ಪಾಸ್ ಮಾಡಿ. ಆ ಟೈನಿ ಪಾಸ್ ನಿಮಗೆ ಮೆಂಟಲ್ ಬ್ಯಾಂಡ್ವಿಡ್ತ್ನ ಕೊಡುತ್ತೆ ಆ್ಯಂಡ್ ನಿಮ್ಮ ಥಾಟ್ಸ್ನ ನೀಟ್ಲಿ ಆರ್ಗನೈಸ್ ಮಾಡೋದಕ್ಕೆ ಒಂದು ಸ್ಪೇಸ್ ಕೊಡುತ್ತೆ. ಆ್ಯಂಡ್ ನೋ ಮೈ ಫ್ರೆಂಡ್, ನೀವು ಪಾಸ್ ಮಾಡೋದ್ರಿಂದ ಲೆಸ್ ಕಾನ್ಫಿಡೆಂಟ್ ಅಂತ ಅನಿಸಲ್ಲ. ಇಟ್ ಆ್ಯಕ್ಚುಲಿ ಮೇಕ್ಸ್ ಯು ಲುಕ್ ಮೋರ್ ಕಂಪೋಸ್ಡ್. ಜನ ಥಾಟ್ಫುಲ್ ಪಾಸಸ್ನ ಇಂಟೆಲಿಜೆನ್ಸ್ ಜೊತೆ ಅಸೋಸಿಯೇಟ್ ಮಾಡ್ತಾರೆ. ಜಸ್ಟ್ ಥಿಂಕ್ ಅಬೌಟ್ ಇಟ್. ಯಾರಾದರೂ ಒಬ್ರಿಗೆ ಕ್ವೆಶ್ಚನ್ ಕೇಳಿ ಅವರು ಕ್ವೆಶ್ಚನ್ ಕೇಳೋದನ್ನೇ ವೆಯ್ಟ್ ಮಾಡ್ತಿದ್ರೇನೋ ಅನ್ನೋ ರೀತಿಲಿ ಫುಲ್ ಗಡಿಬಿಡಿಲಿ ಪೆದ್ದಾಗಿ ಫಂಬಲ್ ಮಾಡಿಕೊಂಡು ಏನೇನೋ ಆನ್ಸರ್ ಮಾಡಿದ್ರೆ ಇಟ್ ಲುಕ್ಸ್ ಮೋರ್ ಇಂಪಲ್ಸಿವ್. ಆನ್ ದ ಕಾಂಟ್ರರಿ, ಕ್ವೆಶ್ಚನ್ ಕೇಳಿದಾಗ ಪಾಸ್ ಮಾಡಿ, ರಿಫ್ಲೆಕ್ಟ್ ಮಾಡಿ, ಆಮೇಲೆ ಆನ್ಸರ್ ಮಾಡಿದ್ರೆ ಹೇಗಿರುತ್ತೆ? ದ್ಯಾಟ್ ಸಿಗ್ನಲ್ಸ್ ಕ್ಲಾರಿಟಿ. ರಿಲೇಟಿವ್ಸ್, ಫ್ರೆಂಡ್ಸ್ ತಮಾಷೆ ಮಾಡ್ಬೋದು, ಇದರಲ್ಲಿ ಅಷ್ಟೊಂದು ಯೋಚನೆ ಮಾಡೋಕ್ಕೆ ಏನಿದೆ ಅಂತ. ಬಟ್ ಇಫ್ ಯು ಜಸ್ಟ್ ಫೋಕಸ್ ಆನ್ ಯುವರ್ ಥಾಟ್ಸ್, ಆಮೇಲೆ ನೀವು ತೂಕ ಇರುವಂತಹ ಆನ್ಸರ್ ಮಾಡಿದಾಗ ಆ ರೆಸ್ಪಾನ್ಸ್ ನ್ಯಾಚುರಲಿ ಅವರ ಬಾಯಿನ ಮುಟ್ಟಿಸುತ್ತೆ. ನಿಮ್ಮ ಬಗ್ಗೆ ಪರ್ಸ್ಪೆಕ್ಟಿವ್ ಕೂಡ ಚೇಂಜ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ಯಾರಾದರೂ ಅನ್ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ ಕೇಳಿದಾಗ ಆ ಸೈಲೆನ್ಸ್ನ ಫಿಲ್ ಮಾಡೋದಕ್ಕೆ ರಶ್ ಮಾಡಿಬಿಡಿ. ಜಸ್ಟ್ ಪಾಸ್, ಓನ್ ದ ಸೈಲೆನ್ಸ್ ಆ್ಯಂಡ್ ದೆನ್ ಸ್ಪೀಕ್. ಪೇಸಲ್ಲಿ ಸೆಕೆಂಡ್ ಲೆಟರ್ ಎ ಸ್ಟ್ಯಾಂಡ್ಸ್ ಫಾರ್ ಆನ್ಸರ್ ಯುವರ್ ಮೇನ್ ಪಾಯಿಂಟ್ ಕ್ಲಿಯರ್ಲಿ. ತುಂಬ ಜನ ದೆಲ್ ಬಿ ಬೀಟಿಂಗ್ ಅರೌಂಡ್ ದ ಬುಷ್, ಅಂದರೆ ಸುತ್ತಿ ಬಳಸಿ ಮಾತಾಡ್ತಾ ಇರ್ತಾರೆ. ಆ್ಯಂಡ್ ಮಾತಾಡ್ತಾ ಮಧ್ಯದಲ್ಲಿ ಅವ್ರು ಏನು ಹೇಳಕ್ಕೆ ಹೊರಟಿದ್ರು ಅನ್ನೋದನ್ನೇ ಮರ್ತೋಗ್ತಾರೆ. ನಿಮ್ಮ ಫಸ್ಟ್ ಸೆಂಟೆನ್ಸ್ ನಿಮ್ಮ ಪೊಸಿಷನ್ನ ಕ್ಲಿಯರ್ಲಿ ಎಸ್ಟಾಬ್ಲಿಷ್ ಮಾಡಬೇಕು. ಲೆಟ್ಸ್ ಸೇ ನಿಮ್ಮ ಮ್ಯಾನೇಜರ್ ನಿಮಗೆ ಕೇಳ್ತಾರೆ, ಈ ಕ್ಲೈಂಟ್ನ ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ. ಇದಕ್ಕೆ ತುಂಬ ದಾರಿಗಳಿದೆ, ಇದು ತುಂಬ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಪೀಠ್ಗೆ ಹಾಕೋದ್ರ ಬದಲು ಡೈರೆಕ್ಟಾಗಿ ನಾವು ಈ ಕ್ಲೈಂಟ್ನ ಹ್ಯಾಂಡಲ್ ಮಾಡಬೇಕು ಆ್ಯಂಡ್ ಆಲ್ಸೋ ಅವರ ಟ್ರಸ್ಟ್ನ ರೀಗೇನ್ ಮಾಡೋದ್ರ ಮೇಲೆ ನಾವು ಫೋಕಸ್ ಮಾಡಬೇಕು ಅಂತ ನನಗನ್ಸುತ್ತೆ ಅಂತ ಹೇಳಿದಾಗ ಅದು ಕ್ಲಿಯರ್, ಡೈರೆಕ್ಟ್, ಸ್ಟ್ರಕ್ಚರ್ಡ್ ಆ್ಯಂಡ್ ನಿಮ್ಮ ಇಂಟೆಲೆಕ್ಚುಯಲ್ ಕ್ಲಾರಿಟಿನ ಸಿಗ್ನಲ್ ಮಾಡುತ್ತೆ. ಲಿಸ್ನರ್ಸ್ ನಿಮಗಿರೋ ಕ್ಲಾರಿಟಿ ಆ್ಯಂಡ್ ಕಾನ್ಫಿಡೆನ್ಸ್ನ ಅಪ್ರಿಸಿಯೇಟ್ ಮಾಡ್ತಾರೆ. ಸೊ ಫಸ್ಟ್ ನಿಮ್ಮ ಮೇನ್ ಪಾಯಿಂಟ್ ಕ್ಲಿಯರ್ ಆಗೋದ್ರೆ ನೆಕ್ಸ್ಟ್ ಪಾಯಿಂಟ್ಸ್ ಈಸಿ ಆಗೋಗುತ್ತೆ. ಸಿ ಕ್ಲಾರಿಫೈ ವಿತ್ ರೀಸನ್ ಆರ್ ಎಕ್ಸಾಂಪಲ್. ಈಗ ನಿಮ್ಮ ಪಾಯಿಂಟ್ನ ಸಪೋರ್ಟ್ ಮಾಡಿ. ನಿಮ್ಮ ರೀಸನಿಂಗ್ ಬೇಕಾಗಿರೋದು ಇಲ್ಲೇ. ಎಕ್ಸ್ಪ್ಲೇನ್ ವೈ. ನೀವು ಆ ಪಾಯಿಂಟ್ನ ಯಾಕೆ ಹೇಳ್ತಾ ಇದ್ದೀರಾ ಅನ್ನೋದನ್ನು ಪ್ರೂವ್ ಮಾಡಿ. ಎವಿಡೆನ್ಸ್ ಯೂಸ್ ಮಾಡಿ, ಎಕ್ಸಾಂಪಲ್ ಯೂಸ್ ಮಾಡಿ, ಲಾಜಿಕ್ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್, ನಾವು ಈ ಕ್ಲೈಂಟ್ ಕನ್ಸರ್ನ್ನ ಡೈರೆಕ್ಟಾಗಿ ಅಡ್ರೆಸ್ ಮಾಡಬೇಕು, ಅವ್ರ ಟ್ರಸ್ಟ್ನ ರೀಗೇನ್ ಮಾಡೋದ್ರ ಮೇಲೆ ಫೋಕಸ್ ಮಾಡಬೇಕು ಅಂತ ಹೇಳಿದ್ದೀರಾ.
ನಾವು ಆ್ಯಡ್, ಯಾಕಂದರೆ ಕಮ್ಯುನಿಕೇಷನ್ ಡಿಲೇ ಆದಷ್ಟು ಫ್ರಸ್ಟ್ರೇಷನ್ ಜಾಸ್ತಿ ಆಗುತ್ತೆ. ನಾವು ಇದನ್ನ XYZ ಕ್ಲೈಂಟ್ ಜೊತೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಹಳೆ ಕ್ಲೈಂಟ್ಸ್ ಕನ್ಸರ್ನ್ನ ನಾವು ಬೇಗ ಅಕ್ನಾಲೇಜ್ ಮಾಡಿದಷ್ಟು ಕ್ಲೈಂಟ್ಸ್ ಯೂಶ್ವಲಿ ಕೋಆಪರೇಟಿವ್ ಆಗ್ತಾರೆ. ಇದು ಎಷ್ಟು ಸ್ಟ್ರಕ್ಚರ್ಡ್ ಆಗಿ ಸೌಂಡ್ ಆಗುತ್ತೆ. ನೋ ರ್ಯಾಂಬ್ಲಿಂಗ್, ನೋ ಕನ್ಫ್ಯೂಷನ್, ಜಸ್ಟ್ ಕ್ಲೀನ್ ಥಾಟ್ ಆರ್ಗನೈಸೇಷನ್. ನಾವು ದಿಸ್ ಇಸ್ ವಾಟ್ ಪಾಲಿಶ್ಡ್ ಕಮ್ಯುನಿಕೇಷನ್ ಲುಕ್ಸ್ ಲೈಕ್. ಪೇಸ್ನ ಲಾಸ್ಟ್ ಲೆಟರ್ E. ಇಟ್ ಸ್ಟ್ಯಾಂಡ್ಸ್ ಫಾರ್ ಎಂಡ್ ಕ್ಲಿಯರ್ಲಿ. ನಿಮ್ಮ ಆನ್ಸರ್ನ ಆಕ್ವರ್ಡ್ ಆಗಿ ಫೇಡ್ ಆಗೋದಕ್ಕೆ ಬಿಡಬೇಡಿ. ನಿಮ್ಮ ಪಾಯಿಂಟ್ನ ಸ್ಟ್ರಾಂಗ್ ಆಗಿ ಲ್ಯಾಂಡ್ ಮಾಡಿ. ಸಮಥಿಂಗ್ ಲೈಕ್, ಸೊ ಇದನ್ನ ಡೈರೆಕ್ಟ್ ಆಗಿ ಆ್ಯಂಡ್ ಆದಷ್ಟು ಬೇಗ ಅಡ್ರೆಸ್ ಮಾಡೋದು ಇಸ್ ದ ಸ್ಮಾರ್ಟ್ ವೇ ಟು ಹ್ಯಾಂಡಲ್ ಅಂತ ನನಗನ್ಸುತ್ತೆ ಅಂತ ಹೇಳಿದಾಗ ನಿಮ್ಮ ಎಂಡಿಂಗಿಗೆ ಪ್ರಾಪರ್ ಕ್ಲೋಷರ್ ಸಿಗುತ್ತೆ. ಇಟ್ ಮೇಕ್ಸ್ ಯುವರ್ ಆನ್ಸರ್ ಫೀಲ್ ಇಂಟೆನ್ಷನಲ್, ಕಂಪ್ಲೀಟ್ ಆ್ಯಂಡ್ ಕಾನ್ಫಿಡೆಂಟ್. ಇದರಿಂದ ಕೆಲವರು ಮಾತಾಡಿದಾಗ ಎಷ್ಟು ನೀಟಾಗಿ, ಎಷ್ಟು ನ್ಯಾಚುರಲ್ ಆಗಿ ಆರ್ಟಿಕ್ಯುಲೇಟ್ ಮಾಡಿದ್ರು ಅಂತ ಅನಿಸುತ್ತೆ. ಬಿಕಾಸ್ ಅವರು ಅವ್ರ ಥಾಟ್ಸ್ನ ನೀಟಾಗಿ ಲ್ಯಾಂಡ್ ಮಾಡ್ತಾರೆ. ಈಗ ಇಂಪಾರ್ಟೆಂಟ್ ವಿಷಯನ ಮಾತಾಡೋಣ. ನೀವು ಈ ಫ್ರೇಮ್ವರ್ಕ್ ಕೇಳಿಸ್ಕೊಂಡಿದ ತಕ್ಷಣ ನಿಮ್ಮ ಕಮ್ಯುನಿಕೇಷನ್ ಮ್ಯಾಜಿಕಲಿ ಟ್ರಾನ್ಸ್ಫಾರ್ಮ್ ಆಗಿಬಿಡಲ್ಲ. ದಿಸ್ ಇಸ್ ಸಮಥಿಂಗ್ ಯು ಟ್ರೈನ್. ಇಲ್ಲೇ ತುಂಬ ಜನ ಕಮ್ಯುನಿಕೇಷನ್ ಅಡ್ವೈಸ್ನ ಮಿಸ್ಟೇಕ್ ಮಾಡ್ಕೊಳ್ಳೋದು. ಪೀಪಲ್ ಮೈಟ್ ಥಿಂಕ್ ನಾನೀಗ ಎಕ್ಸಾಕ್ಟ್ ವರ್ಡ್ಸ್ನ ನೆನ್ಪಿಟ್ಕೊಳ್ತೀನಿ, ಈಗ P ಯೂಸ್ ಮಾಡಬೇಕು, ನೆಕ್ಸ್ಟ್ C, ನೆಕ್ಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂತ ಯೋಚನೆ ಮಾಡಿ ಮಾತಾಡೋಕ್ಕಾಗಲ್ಲ. ಇಟ್ ಸೌಂಡ್ಸ್ ವೆರಿ ರೊಬಾಟಿಕ್, ರೈಟ್? ಕಮ್ಯುನಿಕೇಷನ್ ಯಾವಾಗಲೂ ನ್ಯಾಚುರಲಿ ಫ್ಲೋ ಆಗಬೇಕು. ನಾವಿಲ್ಲಿ ಎಕ್ಸಾಕ್ಟ್ ಸೆಂಟೆನ್ಸಸ್ನ ಮೆಮೊರೈಸ್ ಮಾಡ್ಕೋತಾ ಇಲ್ಲ, ಬಟ್ ನಾವು ರೆಸ್ಪಾನ್ಸ್ ಆರ್ಕಿಟೆಕ್ಚರ್ನ ಬಿಲ್ಡ್ ಮಾಡ್ಕೊಳ್ತಾ ಇದ್ದೀವಿ. ಕಾರ್ ಡ್ರೈವಿಂಗ್ ಕಲಿಯುವಾಗಲೇ ಹೇಗೆ ಅನ್ಸುತ್ತೆ? ಅಟ್ ಎ ಟೈಮ್ ಯು ಹ್ಯಾವ್ ಟು ಫೋಕಸ್ ಆನ್ ಗೇರ್, ಕ್ಲಚ್, ಮಿರರ್, ಬ್ರೇಕ್. ಸೊ ಇಟ್ ಫೀಲ್ಸ್ ವೆರಿ ಓವರ್ವೆಲ್ಮಿಂಗ್. ಬಟ್ ಎನಫ್ ರಿಪಿಟೇಷನ್ ಆದಮೇಲೆ ಇಟ್ ಫೀಲ್ಸ್ ವೆರಿ ಆಟೋಮ್ಯಾಟಿಕ್ ಆ್ಯಂಡ್ ನ್ಯಾಚುರಲ್ ಅಲ್ವಾ? ಸ್ಟಾರ್ಟಿಂಗಲ್ಲಿ ಈ ಫ್ರೇಮ್ವರ್ಕ್ನ ಯೂಸ್ ಮಾಡೋದು ತುಂಬ ಡೆಲಿಬ್ರೇಟ್ ಆರ್ ಮೆಕ್ಯಾನಿಕಲ್ ಅಂತ ಅನ್ಸ್ಬೋದು, ಆ್ಯಂಡ್ ದಟ್ಸ್ ನ್ಯಾಚುರಲ್. ಬಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇನ್ಸ್ಟಿಂಕ್ಟಿವ್ ಆಗೋಗುತ್ತೆ. ಆಮೇಲೆ ನಿಮ್ಮ ಬ್ರೇನ್ ಕಾನ್ಷಿಯಸ್ ಆಗಿ ಎಫರ್ಟ್ ಹಾಕಿಲ್ಲ ಅಂತ ಅಂದ್ರೂ ನ್ಯಾಚುರಲಿ ಅದು ಸ್ಟ್ರಕ್ಚರ್ನ ಫಾಲೋ ಮಾಡ್ತಾ ಇರುತ್ತೆ. ಆ್ಯಂಡ್ ದ್ಯಾಟ್ ಬಿಕಮ್ಸ್ ಯುವರ್ ಸ್ಪಾಂಟೇನಿಯಸ್ ಆರ್ಟಿಕ್ಯುಲೇಷನ್. ಸೊ ನಾವು ಇದನ್ನ ಎವ್ರಿ ಡೇ ಹೇಗೆ ಪ್ರಾಕ್ಟೀಸ್ ಮಾಡೋದು? ದಿಸ್ ಇಸ್ ವೆರಿ ಸಿಂಪಲ್. ನಿಮ್ಮ ಸುತ್ತಮುತ್ತ ಇರೋ ರ್ಯಾಂಡಮ್ ಆಬ್ಜೆಕ್ಟ್ಸ್ನ ಪಿಕ್ ಮಾಡಿ, ಮೇ ಬಿ ಅ ಕಾಫಿ ಮಗ್ ಆರ್ ವಾಟರ್ ಬಾಟಲ್ ಅಥವಾ ಪೆನ್, ಎನಿಥಿಂಗ್. ಸೊ ಈಗ ನನ್ನ ಹತ್ರ ಐ ಹ್ಯಾವ್ ದಿಸ್ ವಾಟರ್ ಬಾಟಲ್. ಫಾರ್ ಎಕ್ಸಾಂಪಲ್, ನನಗೆ ಯಾರೋ ಕೇಳಿದ್ರು ಎವ್ರಿ ಡೇ ವಾಟರ್ ಬಾಟಲ್ ಕ್ಯಾರಿ ಮಾಡೋದು ಯಾಕೆ ಇಂಪಾರ್ಟೆಂಟ್ ಅಂತ. ಸೊ ಪೇಸ್ ಫ್ರೇಮ್ವರ್ಕ್ನ ಯೂಸ್ ಮಾಡಿಕೊಂಡು ನಾನು ಹೇಗೆ ಆನ್ಸರ್ ಮಾಡ್ತೀನಿ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಫಸ್ಟ್ ಆಫ್ ಆಲ್, ಟೇಕ್ ಅ ಪಾಸ್ ಅಟ್ಲೀಸ್ಟ್ ಫಾರ್ 2 seconds ಸೊ ದಟ್ ನಿಮ್ಮ ಥಾಟ್ಸ್ ನೀಟ್ಲಿ ಆರ್ಗನೈಸ್ ಆಗುತ್ತೆ. ಆ್ಯಂಡ್ ದೆನ್ ಯು ಸ್ಟಾರ್ಟ್ ಸ್ಪೀಕಿಂಗ್. ಐ ಥಿಂಕ್ ಎವ್ರಿ ಡೇ ವಾಟರ್ ಬಾಟಲ್ನ ಕ್ಯಾರಿ ಮಾಡೋದು ಇಸ್ ಒನ್ ಆಫ್ ದ ವೆರಿ ಸಿಂಪ್ಲೆಸ್ಟ್ ಪ್ರೊಡಕ್ಟಿವಿಟಿ ಹ್ಯಾಬಿಟ್ಸ್. ಬಿಕಾಸ್ ಹೈಡ್ರೇಷನ್ ಡೈರೆಕ್ಟಾಗಿ ನಮ್ಮ ಫೋಕಸ್ನ ಎಫೆಕ್ಟ್ ಮಾಡುತ್ತೆ. ಆ್ಯಂಡ್ ನಾನು ಯಾವತ್ತು ಜಾಸ್ತಿ ನೀರು ಕುಡಿದಿಲ್ಲ ಅವತ್ತು ನನ್ನ ಎನರ್ಜಿ ಡ್ರಾಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಾನು ಕಾನ್ಸಂಟ್ರೇಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಸಮಥಿಂಗ್ ದಿಸ್ ಸಿಂಪಲ್ ಎವ್ರಿ ಡೇ ಕ್ಯಾರಿ ಮಾಡೋದು ಜೆನ್ಯೂನ್ ಆಗಿ ನಮ್ಮ ಮೆಂಟಲ್ ಪರ್ಫಾರ್ಮೆನ್ಸ್ನ ಬೂಸ್ಟ್ ಆರ್ ಎನ್ಹ್ಯಾನ್ಸ್ ಮಾಡುತ್ತೆ. ಆ್ಯಂಡ್ ನೀವೊಂದು ವಿಷಯನ ನೋಟಿಸ್ ಮಾಡಿದ್ರೆ, ನಾನು ಎಕ್ಸಾಕ್ಟ್ ವರ್ಡಿಂಗ್ಸ್ನ ರಿಹರ್ಸ್ ಮಾಡಿಲ್ಲ, ಬಟ್ ನ್ಯಾಚುರಲ್ ಆಗಿ ಸ್ಟ್ರಕ್ಚರ್ನ ಫಾಲೋ ಮಾಡಿದೆ. ದಿಸ್ ಇಸ್ ದ ಗೋಲ್. ಸೊ ಎವ್ರಿ ಡೇ ನೀವು ರ್ಯಾಂಡಮ್ ಆಬ್ಜೆಕ್ಟ್ಸ್ನ ಪಿಕ್ ಮಾಡಿ ಜಸ್ಟ್ 2 minutes ಅದ್ರ ಬಗ್ಗೆ ಈ ಪೇಸ್ ಫ್ರೇಮ್ವರ್ಕ್ನ ಯೂಸ್ ಮಾಡಿ ಮಾತಾಡಿದ್ರು ಇವೆಂಚುಯಲಿ ಯುವರ್ ಕಮ್ಯುನಿಕೇಷನ್ ಬಿಕಮ್ಸ್ ವೆರಿ ಸ್ಮೂತ್ ಆ್ಯಂಡ್ ನಿಮ್ಮ ಕಾಗ್ನಿಟಿವ್ ರಿಫ್ಲೆಕ್ಸ್ನ ಸ್ಟ್ರೆಂಥನ್ ಮಾಡುತ್ತೆ. ನಾವು ವೈ ದಿಸ್ ಮ್ಯಾಟರ್ಸ್ ಬಿಯಾಂಡ್ ಸ್ಪೀಕಿಂಗ್. ನಾವು ಸುಮ್ಮನೆ ರ್ಯಾಂಡಮ್ ಜನರ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಅಥವಾ ಸ್ಮಾರ್ಟ್ ಆಗಿ ಸೌಂಡ್ ಆಗೋದಕ್ಕೆ ಮಾತ್ರ ಅಲ್ಲ, ಬಟ್ ದಿಸ್ ಅಫೆಕ್ಟ್ಸ್ ಯುವರ್ ಇಂಟರ್ವ್ಯೂಸ್, ಪ್ರೆಸೆಂಟೇಷನ್ಸ್, ರಿಲೇಷನ್ಶಿಪ್, ಲೀಡರ್ಶಿಪ್, ಕಾನ್ಫಿಡೆನ್ಸ್, ಇದೆಲ್ಲದ್ರ ಮೇಲೂ ಪಾಸಿಟಿವ್ ಎಫೆಕ್ಟ್ ಮಾಡುತ್ತೆ. ಬಿಕಾಸ್ ಕ್ಲಿಯರ್ಲಿ ಆರ್ಟಿಕ್ಯುಲೇಟ್ ಮಾಡುವಂತಹ ನಿಮ್ಮ ಎಬಿಲಿಟಿಯಿಂದ ಜನ ನಿಮ್ಮನ್ನು ನೋಡೋ ದೃಷ್ಟಿಕೋನನೇ ಬದಲಾಗುತ್ತೆ. ಆ್ಯಂಡ್ ಆಲ್ಸೋ ನಾವು ನೋಟಿಸ್ ಮಾಡ್ತಾ ಇರ್ತೀವಿ, ಜನ ಇಂಟೆಲಿಜೆಂಟ್ ಇಂಡಿವಿಜುವಲ್ಸ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇರ್ತಾರೆ. ಬಿಕಾಸ್ ಇಂಟೆಲಿಜೆಂಟ್ ಪೀಪಲ್ ಕೂಡ ಅವರ ಬ್ರೈನ್ನ ಸರಿಯಾಗಿ ಟ್ರೈನ್ ಮಾಡಿಲ್ಲ ಅಂತ ಅಂದರೆ ಇನ್ ದ ಮೂಮೆಂಟ್ ಅವರು ಅವರ ಥಾಟ್ಸ್ ಆರ್ ಐಡಿಯಾಸ್ನ ಕೋಹೆರೆಂಟ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಒದ್ದಾಡ್ತಾ ಇರ್ತಾರೆ. ಈವನ್ ದೇ ಎಕ್ಸ್ಪೀರಿಯನ್ಸ್ ದ್ಯಾಟ್, ಆ್ಯಂಡ್ ದ್ಯಾಟ್ಸ್ ಅನ್ಫಾರ್ಚುನೇಟ್. ಪ್ರೆಷರಲ್ಲೂ ನಿಮ್ಮ ಐಡಿಯಾಸ್ ನಿಮಗೆ ಆಕ್ಸೆಸಿಬಲ್ ಇಲ್ಲ ಅಂತ ಅಂದರೆ ಇಂಟೆಲಿಜೆನ್ಸ್ ಇದ್ದು ಏನು ಪ್ರಯೋಜನ? ಆ್ಯಂಡ್ ಆಲ್ವೇಸ್ ರಿಮೆಂಬರ್, ಗುಡ್ ಆರ್ ಪಾಲಿಶ್ಡ್ ಕಮ್ಯುನಿಕೇಷನ್ಗೆ ನಿಮ್ಮ ಥಾಟ್ಸ್ಗೆ ವಿಸಿಬಿಲಿಟಿನ ಕೊಡೋ ಪವರ್ ಇರೋದು. ನೆಕ್ಸ್ಟ್ ಟೈಮ್ ಏನು ಮಾತಾಡೋದು ಅಂತ ಗೊತ್ತಾಗದೆ ನಿಮ್ಮ ಮೈಂಡ್ ಫ್ರೀಸ್ ಆದಾಗ ಓ ಐ ಆಮ್ ಬ್ಯಾಡ್ ಎಟ್ ಸ್ಪೀಕಿಂಗ್ ಅಂತ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೋಬೇಡಿ. ದ್ಯಾಟ್ಸ್ ಅನ್ಫೇರ್. ಬಟ್ ಆ್ಯಕ್ಚುಲಿ ಇಲ್ಲಿ ಏನಾಗ್ತಾ ಇರುತ್ತೆ, ಅನ್ಟ್ರೈನ್ ಥಾಟ್ ಆರ್ಗನೈಸೇಷನ್. ನಿಮ್ಮ ಥಾಟ್ಸ್ಗೆ ಒಂದು ಸ್ಟ್ರಕ್ಚರ್ ಇರಲ್ಲ. ಯೂಶ್ವಲಿ ಅದಕ್ಕೇ ಜಾಸ್ತಿ ಬರಿಬೇಕು ಅನ್ನೋದು. ಬರೆದಾಗ ನಮ್ಮ ಥಾಟ್ಸ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಒಂದು ಸ್ಟ್ರಕ್ಚರ್ ಸಿಗುತ್ತೆ. ಸೊ ಆಲ್ಸೋ ವೈಲ್ ಸ್ಪೀಕಿಂಗ್ ಈ ಒಂದು ಸ್ಟ್ರಕ್ಚರ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಥ್ರೂ ದಿಸ್ ಫ್ರೇಮ್ವರ್ಕ್. ಇದನ್ನು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ದ ಗುಡ್ ನ್ಯೂಸ್ ಇಸ್
ನೀವು ಯಾವುದೇ ಸ್ಕಿಲ್ ಥರ ಈ ಸ್ಕಿಲ್ನ ಕೂಡ ಡೆವಲಪ್ ಮಾಡ್ಕೊಳ್ಬೋದು ಆ್ಯಂಡ್ ನಿಮ್ಮ ಬ್ರೈನ್ನ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಟ್ರೈನ್ ಕೂಡ ಮಾಡ್ಕೊಳ್ಬೋದು. ಟ್ರೈನ್ ಇಟ್ ಅನಫ್ ಆ್ಯಂಡ್ ನಿಮಗೆ ಯಾವ ಒಂದು ಕ್ವೆಶ್ಚನ್ ಪ್ಯಾನಿಕ್ ಮಾಡ್ತಾ ಇತ್ತು ಅದೇ ಕ್ವೆಶ್ಚನ್ ನಿಮ್ಮನ್ನ ಶೈನ್ ಆಗೋ ಹಾಗೆ ಮಾಡ್ಬೋದು. ಆ್ಯಂಡ್ ಆಲ್ಸೋ ಯಾವ ಮೂಮೆಂಟಲ್ಲಿ ನಿಮ್ಮ ಬ್ರೈನ್ ಜಾಸ್ತಿ ಫ್ರೀಸ್ ಆಗುತ್ತೆ ಅನ್ನೋ ಕ್ವೆಶ್ಚನ್ನ ನಾನು ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ ಅದಕ್ಕೆ ಆಪ್ಷನ್ಸ್ ಕೂಡ ಕೊಟ್ಟಿದ್ದೀನಿ. ಈ ಕ್ವೆಶ್ಚನ್ನ ನಿಮಗೆ ನೀವು ಕೇಳಿಕೊಂಡು ಆನ್ಸರ್ ಫೈಂಡ್ ಔಟ್ ಮಾಡಿದಾಗ ಯು ವಿಲ್ ಬಿಕಮ್ ಮೋರ್ ಸೆಲ್ಫ್ ಅವೇರ್ ಆ್ಯಂಡ್ ಹಾಗೆಯೇ ಪ್ರಾಬ್ಲಮ್ ಏನು ಅಂತ ಗೊತ್ತಾದಾಗ ಅದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದಕ್ಕೆ ಮೋಟಿವೇಶನ್ ಆ್ಯಂಡ್ ಆಲ್ಸೋ ಕ್ಲಾರಿಟಿ ಕೂಡ ಸಿಗುತ್ತೆ. ಆ್ಯಂಡ್ ಇಫ್ ಯು ವಾಂಟ್ ಟು ಬಿಕಮ್ ಶಾರ್ಪರ್, ಮೋರ್ ಆರ್ಟಿಕ್ಯುಲೇಟ್, ಮೆಂಟಲಿ ಸ್ಟ್ರಾಂಗರ್, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಿಕಾಸ್ ನಾವೆಲ್ಲರೂ ಇಲ್ಲಿ ಒಟ್ಟಿಗೆ ಒನ್ ಸ್ಕಿಲ್ ಅಟ್ ಎ ಟೈಮ್ನ ಬಿಲ್ಡ್ ಮಾಡ್ತಾ ಇದ್ದೀವಿ. ಲೆಟ್ಸ್ ಗ್ರೋ ಟುಗೆದರ್, ಲೆಟ್ಸ್ ಗ್ಲೋ ಟುಗೆದರ್. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ. ಮುಂದಿನ ವಾರ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.